ಎಷ್ಟೇ ಕೊಳಕಾಗಿರೋಂಥ ಟಾಯ್ಲೆಟು ಬಾತ್ರೂಮು ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ. ಉಜ್ಜಿ ಉಜ್ಜಿ ಕೈ ನೋಯಿಸ್ಕೊಳ್ಬೇಡಿ. ಈ ಜಾದೂ ನೀರನ್ನು ಹಾಕಿ ತಕ್ಷಣವೇ ಪಟಾಪಟ ಅಂತ ಕ್ಲೀನ್ ಆಗಿಬಿಡುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್, ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಬಿಸಿ ನೀರನ್ನು ಹಾಕ್ಕೋಬೇಕು. ಅದ್ರ ಜೊತೆಗೆ ಈಗ ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ. ವಿನೆಗರ್ ಹಾಕಿದ್ಮೇಲೆ ನೋಡಿ, 1 ಹಿಡಿ ಆಗೋಷ್ಟು ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪನ್ನು ಹಾಕಿದ್ಮೇಲೆ ಇದರ ಜೊತೆಗೆ ಈಗ ಬಟ್ಟೆ ಒಗೆಯೋದಕ್ಕೆ ಬಳಸೋ ಅಂಥ ಡಿಟರ್ಜೆಂಟ್ ಲಿಕ್ವಿಡ್ ಆದರೂ ನಡೆಯುತ್ತೆ, ಇಲ್ಲಾಂದರೆ ಡಿಶ್ ವಾಷಿಂಗ್ ಲಿಕ್ವಿಡ್ ಆದರೂ ಕೂಡ ನಡೆಯುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದೊಳ್ಳೆ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಬನ್ನಿ. ಬಿಸಿನೀರನ್ನು ಬಳಸಿರೋದ್ರಿಂದ ಇದೆಲ್ಲ ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಒಂದು ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡನ್ನು ನೋಡಿ, ಮನೆ ನೆಲ ಒರೆಸೋಕ್ಕೆ ಅಂತ ಬಳಸುವಂಥ ನೀರಿನ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಮಾಪನ್ನು ತಗೊಂಡು ಈ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಇಂಟ್ಕೊಂಡು ಟೈಲ್ಸ್ ಆಗಲಿ ಅಥವಾ ಗ್ರಾನೈಟ್ ನೆಲನೇ ಆಗಲಿ, ನೋಡಿ ಗಾರೆ ನೆಲನೇ ಆಗಲಿ, ಯಾವುದೇ ಆಗಲಿ ಜಸ್ಟ್ ಹೀಗೆ ಮಾಪಲ್ಲಿ ಅದ್ದಿ ಒರೆಸ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂದರೆ ನೆಲ ಎಲ್ಲ ತುಂಬ ಚೆನ್ನಾಗಿ ಪಳಪಳ ಅಂಥೇಳಿ ಉಳಿಯುತ್ತೆ. ಮತ್ತು ಕೀಟಾಣುಗಳು ಕೂಡ ಇದ್ರೂ ಕೂಡ ನಾಶ ಆಗುತ್ತೆ. ಅಷ್ಟು ಚೆನ್ನಾಗಿ ಶೈನಿಂಗ್ ಅನ್ನೋದು ಬರುತ್ತೆ. ಇದರಲ್ಲಿ ನಾವು ಡಿಟರ್ಜೆಂಟ್ ಲಿಕ್ವಿಡನ್ನು ಬಳಸಿರೋದ್ರಿಂದ, ಅದ್ರ ಜೊತೆಗೆ ವಿನೆಗರ್ ಬಳಸಿರೋದ್ರಿಂದ ಕೂಡ ಅಷ್ಟೇ ಕೊಳೆ ಎಲ್ಲ ತುಂಬ ಚೆನ್ನಾಗಿ ತೆಗೆಯುತ್ತೆ. ಜೊತೆಗೆ ಸಾಲ್ಟನ್ನು ಬಳಸಿದ್ದೀವಿ. ಇದು ಕೂಡ ತುಂಬಾ ಒಳ್ಳೆಯದು, ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ. ನೋಡಿ ಫ್ಲೋರ್ನೆಲ್ಲ ನಾನು ನೀರಿನಲ್ಲಿ ಅದ್ದಿ ಕ್ಲೀನಾಗಿ ಇಂಟ್ಕೊಂಡು ಒರೆಸ್ಕೊಳ್ತಾ ಬರ್ತಾಯಿದ್ದೀನಿ. ಒರೆಸೋವಾಗಲೇ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನ್ ಬರ್ತಾ ಇದೆ ನೆಲ ಎಲ್ಲ ಅಂಥೇಳಿ. ಈ ವಿಧಾನದಲ್ಲಿ ವಾರಕ್ಕೊಮ್ಮೆ ಮನೆಯಲ್ಲೇ ಹೋಮ್ ಮೇಡ್ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ನೆಲನ ಒರೆಸಿ ನೋಡಿ, ನೆಲ ಎಲ್ಲ ಪಳ ಹೊಳೆಯುತ್ತೆ. ಮುಂದಿನ ಟಿಪ್, ಸಾಮಾನ್ಯವಾಗಿ ಈ ರೀತಿ ಸ್ಕ್ರೀನ್ ಬಟ್ಟೆಗಳು ಕರ್ಟನ್ ಹಾಕಿರ್ತೀವಲ್ವಾ, ಇದನ್ನ ಓಡಾಡ್ಬೇಕಾದ್ರೆ ಹಾಗೆ ಪದೇ ಸಿಗ್ತಾ ಇರುತ್ತೆ. ಒಂದು ಸೈಡ್ ಕಟ್ಟಿದ್ರೆ ಏನು ಗೊತ್ತಾ, ಒಂಥರ ಅಸಹ್ಯವಾಗಿ ಕಾಣುತ್ತೆ. ಆ ಥರ ಕಾಣಿಸ್ಬಾರ್ದು. ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕಲರ್ ಶೇಡ್ ಆಗಿರೋವಂಥದ್ದು ಅಥವಾ ನೀವು ಬಳಸ್ತಾ ಇರೋಂಥ ಹೇರ್ ಕ್ಲಿಪ್ ಬರುತ್ತಲ್ಲ, ಅದನ್ನು ಈ ಥರ ಹಾಕಿದರೆ ನೋಡೋದಕ್ಕೂ ಕೂಡ ಅಷ್ಟೇ ಡೀಸೆಂಟಾಗಿ ಚೆನ್ನಾಗಿ ಕೂಡ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಕ್ರೀನ್ ಬಟ್ಟೆಗೆ ಕ್ಲಿಪ್ಪನ್ನು ಹಾಕ್ಕೋಬೋದು. ಮುಂದಿನ ಟಿಪ್, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಟೈಲ್ಸ್ ಎಲ್ಲ ಯಾವ ರೀತಿ ಕೊಳಕಾಗಿದೆ ಅಂಥೇಳಿ. ಹಾಗೆ ಟಾಯ್ಲೆಟ್ ಕೂಡ ಅಷ್ಟೇ ಕೊಳಕಾಗಿದೆ. ಈ ಥರ ಕೊಳಕಾಗಿರೋಂಥ ಟೈಲ್ಸ್ ಆಗಲಿ ಅಥವಾ ಬಾತ್ರೂಮನ್ನೇ ಆಗಲಿ ಕ್ಲೀನ್ ಮಾಡಬೇಕು ಅಂದರೆ ಚಿಂತೆನೇ ಬೇಡ. ಇದೊಂದು ಜಾದು ನೀರನ್ನು ಈ ರೀತಿ ಟಾಯ್ಲೆಟ್ನಲ್ಲಿ ಮತ್ತು ಟೈಲ್ಸ್ ಮೇಲೆ ಎಲ್ಲ ಕಡೆ ಇದು ಸ್ವಲ್ಪ ನೋಡಿ ಈ ಥರ ಹಾಕ್ಕೋಬೇಕಾಗತ್ತೆ. ಹಾಕ್ಬಿಟ್ಟು ನಂತರ ಬ್ರಷ್ ಅಥವಾ ನಾನಿಲ್ಲಿ ತೆಂಗಿನ ಪೊರ್ಕೆನ ತೊಗೊಂಡಿದ್ದೀನಿ. ಪೊರ್ಕೆಯಿಂದ ಈ ಥರ ಲೈಟಾಗಿ ಉಜ್ಕೋಬೇಕು. ತುಂಬ ಏನು ಶ್ರಮ ಕೊಟ್ಟು ಉಜ್ಜಬೇಕು ಆ ಥರ ಎಲ್ಲ ಏನಿಲ್ಲ. ಲೈಟಾಗಿ ಉಜ್ಜಬೇಕಾಗುತ್ತೆ. ಈ ಥರ ಉಜ್ಜಿ ಒಂದು 5 ನಿಮಿಷಗಳ ಕಾಲ ಹಾಗೇ ಬಿಡಬೇಕು. ಈ ಬಾತ್ರೂಮ್ನಲ್ಲೂ ಅಷ್ಟೇ ಈ ಒಂದು ನೀರನ್ನು ಹಾಕಿ ಜಸ್ಟ್ ಲೈಟಾಗಿ ಈ ಥರ ಉಜ್ಜಿದ್ರೆ ಸಾಕು. ಉಜ್ಜಿ ಕಷ್ಟಪಡೋದು ಬೇಡ. ಉಜ್ಜಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಮತ್ತೆ ಹಾಗೆ ಬಿಟ್ಬಿಡಬೇಕು. ನಂತರ ನೀರನ್ನು ಹಾಕಬೇಕಾಗತ್ತೆ. ಉಜ್ಜಿದ ಮೇಲೆ ನೆಕ್ಸ್ಟು ನೀರನ್ನು ಹಾಕಿ ನೀವೇ ಶಾಕ್ ಆಗ್ತೀರ. ಯಾಕಂದರೆ ಅದೆಷ್ಟೇ ಪಾಚಿ ಇರಲಿ ಮತ್ತು ಕೊಳೆ ಇರಲಿ, ಸೋಪಿನ ಕಲೆಗಳು ಅಥವಾ ಎಷ್ಟೇ ಜಿಡ್ಡು ಆ ಥರ ಎಲ್ಲ ಏನೇ ಆಗಿದ್ರೂ ಕೂಡ ನೋಡಿ, ನೀವು ಈ ಒಂದು ಜಾದು ಲಿಕ್ವಿಡನ್ನು ಜಾದು ನೀರನ್ನು ಸಿದ್ಧ ಮಾಡಿಕೊಂಡು ಮನೆಯಲ್ಲೇ ವಾಶ್ ಮಾಡ್ಕೋಬೋದು. ಮತ್ತು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಖಂಡಿತ ಆಗೋದಿಲ್ಲ. ಯಾಕಂದರೆ ಇದು ನ್ಯಾಚುರಲ್ ಆಗಿರೋವಂಥದ್ದು. ಕೆಲವರಿಗೆ ಕೆಮಿಕಲ್ನೆಲ್ಲ ಬಳಸ್ಬಿಟ್ಟು ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗಿಬಿಡುತ್ತೆ. ಸೊ ಇದು ಆ ಥರ ಎಲ್ಲ ಏನಿಲ್ಲ, ನಾವು ಮನೆಯಲ್ಲೇ ಸಿದ್ಧ ಮಾಡಿಕೊಂಡು ಬಳಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾಗೆ ಈ ನೀರನ್ನು ಹಾಕಿದ್ದು ಲೈಟಾಗಿ ಉಜ್ಜಿದ್ದು ತೊಳೆದಿದ್ದು ಅಷ್ಟೇ. ಎಷ್ಟು ಚೆನ್ನಾಗಿ ಟಾಯ್ಲೆಟು ಬಾತ್ರೂಮ್ ಕ್ಲೀನ್ ಆಗೋಯ್ತು ಅಂತ ನೋಡಿದ್ರಲ್ವ. ಬೈಕೊತಾ ಇರ್ತೀರ ನೀವು, ಮತ್ತು ಯಾವ ನೀರು ತೋರಿಸಿಲ್ಲ ನೀವು ಅಂಥೇಳಿ. ನೋಡಿ ಈಗ ಶೇರ್ ಮಾಡ್ತಾ ಇದ್ದೀನಿ. ಯಾವುದಾದ್ರು ನೀವು ಬಳಸ್ತಾ ಇರೋಂಥ ಪ್ಲಾಸ್ಟಿಕ್ದು ಒಂದು ಬಾಕ್ಸನ್ನು ತೊಗೊಳ್ಳಿ. ಅದಕ್ಕೆ ಬಿಸಿ ನೀರನ್ನು ತೊಗೋಬೇಕಾಗುತ್ತೆ. ಮೇಯ್ನ್ ಇದರಲ್ಲಿ ಬಿಸಿನೀರೇ ವರ್ಕ್ ಆಗೋದು. ಬಿಸಿನೀರಿನ ಜೊತೆಗೆ ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ನಂತರ ಇದ್ರ ಜೊತೆಗೆ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾನ ಹಾಕಿದ ಮೇಲೆ ಇದ್ರ ಜೊತೆಗೆ ಈಗ ಮುಖ್ಯವಾಗಿ
ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಬೇರೆ, ಬೇಕಿಂಗ್ ಸೋಡಾ ಬೇರೆ, ಎರಡು ಕೂಡ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನೋಡಿ, ಈ ಬೇಕಿಂಗ್ ಸೋಡಾನ ಹಾಕಿದ್ಮೇಲೆ ಯಾವ ಥರ ಇದು ರಿಯಾಕ್ಷನ್ ಆಗ್ತಾ ಇದೆ, ಕೋತಾ ಅಂತೇಳಿ ಕುದೀತಾ ಇದೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಲಿಕ್ವಿಡ್ ಜಾದು ನೀರು. ಈಗ ಇದ್ರ ಜೊತೆಗೆ ಬಟ್ಟೆ ಒಗೆಯೋದಕ್ಕೆ ಬಳಸೋ ಅಂಥ ಡಿಟರ್ಜೆಂಟ್ ಪೌಡರನ್ನು ನೀವು ಯಾವ್ದು ಬಳಸ್ತೀರಾ ಆ ಸೋಪ್ ಪುಡಿನ ಹಾಕೋಬಹುದು. ನಾನಿಲ್ಲಿ ಆ ಪೌಡರನ್ನು ಒಂದು 2-3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಬಳಸಬೇಕಾಗತ್ತೆ. ಸೊ ಜಾದು ನೀರು ಅನ್ನೋದು ಇದೇ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಈ ನೀರನ್ನು ಏನಿಲ್ಲ, ಜಸ್ಟ್ ಟಾಯ್ಲೆಟ್ನಲ್ಲಿ ಹಾಕೋ ಅಂಥದ್ದು. ನಂತರ ಲೈಟಾಗಿ ಟಾಯ್ಲೆಟಲ್ಲೂ ಬಳಸ್ಬೋದು, ಟೈಲ್ಸ್ ಮೇಲೂ ಕೂಡ ಇದನ್ನು ಬಳಸ್ಬೋದು. ಇದನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ರೆ ಆಯಿತು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟಾಯ್ಲೆಟು, ಬಾತ್ರೂಮು. ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ. ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಹೌದು, ಇದು ಒಂದೊಳ್ಳೆ ದಿವ್ಯ ಔಷಧ. ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ನೋಡಿ, ಕೆಲವರಿಗೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗಿಬಿಟ್ಟಿರುತ್ತೆ, ತಲೆನಲ್ಲಿ ತುರಿಕೆ ಮತ್ತು ತಲೆನಲ್ಲಿ ಗುಳ್ಳೆ ಕೂಡ ಆಗಿರುತ್ತೆ, ತುಂಬಾ ಹೀಟೆಲ್ಲ ಆಗಿಬಿಟ್ಟು. ಸೊ ಅಲರ್ಜಿಯಿಂದ ಆಗಿರುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಕೂಡ ಆಗಿರುತ್ತೆ. ಸಿಕ್ಕಾಪಟ್ಟೆ ಚರ್ಮದಲ್ಲಿ ತುರಿಕೆ ಅನ್ನೋದು ಆಗ್ತಾ ಇದೆ ಅಂದರೆ ನೋಡಿ, ಈ ರೀತಿ ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ತೊಗೊಂಬಂದು ಈ ರೀತಿ ಸೊಪ್ಪನ್ನು ಮಾತ್ರ ಬಿಡಿಸ್ಕೋಬೇಕಾಗುತ್ತೆ. ಕಡ್ಡಿನೆಲ್ಲ ಹಾಗೆ ಬಿಡಬೇಕು. ಏನಂದರೆ ಈ ಬೇವಿನ ಸೊಪ್ಪಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಬ್ಯಾಕ್ಟೀರಿಯಾಗಳನ್ನೆಲ್ಲ ನಾಶ ಮಾಡೋದಕ್ಕೆ ಇದು ರಾಮಬಾಣ ಅಂತ ಹೇಳಬಹುದು. ಈಗ ಕ್ಲೀನಾಗಿ ತೊಳೆದು ಬೇವಿನ ಸೊಪ್ಪನ್ನು ಈ ರೀತಿ ಸಪ್ರೇಟಾಗಿ ಎಲೆಗಳನ್ನೇ ಬಿಡಿಸ್ಕೋಬೇಕಾಗತ್ತೆ. ನಂತರ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಮೊಸರನ್ನ ಹಾಕಿದ್ಮೇಲೆ ಈಗ ಇದನ್ನು ನೋಡಿ ನುಣ್ಣಗೆ ರುಬ್ಕೊಳ್ಳೋಣ. ಬನ್ನಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸಿದ್ಧ ಹಾಗೆ ಹೋಯ್ತು ಒಂದೊಳ್ಳೆ ಬೆಸ್ಟ್ ಹೇರ್ ಪ್ಯಾಕ್ ಅನ್ನೋದು. ಇದು ಡ್ಯಾಂಡ್ರಫ್ ಸಮಸ್ಯೆ ಇರೋರಿಗೆ, ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಅಷ್ಟೇ, ಕೂದಲು ಉದುರುತ್ತಾ ಇರುತ್ತೆ, ಇಚಿನೆಸ್ ಆಗ್ತಾ ಇರುತ್ತೆ. ಇದರಿಂದ ನಾನಾ ರೀತಿಯ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಬರ್ತಾ ಇರುತ್ತೆ. ಆ ಥರ ಬರ್ತಿದೆ ಅಂದರೆ ಮನೆಯಲ್ಲೇ ನೀವು ಈ ರೀತಿ ಒಂದು ಹೇರ್ ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ನೋಡಿ, ಸ್ನಾನ ಮಾಡೋದಕ್ಕಿಂತ ಮೊದಲು ಈ ಹೇರ್ ಪ್ಯಾಕನ್ನು ತಲೆ ಬುಡಕ್ಕೆಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಚೆನ್ನಾಗಿ ಹಚ್ಚಿ, ಎಷ್ಟು ಚೆನ್ನಾಗಿ ಈ ಒಂದು ಹೇರ್ ಪ್ಯಾಕನ್ನು ಹಚ್ತೀರಾ ನೋಡಿ, ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೂಡ ಬರುತ್ತೆ. ಕೂದಲು ಬುಡಕ್ಕೆಲ್ಲ ಕ್ಲೀನಾಗಿ ಸ್ಕ್ಯಾಲ್ಪಿಂದ ಹಿಡಿದು ತುದಿವರೆಗೂ ಕೂಡ ಇದನ್ನು ಹಚ್ಚಬೇಕು. ನಂತರ ಈ ರೀತಿ ಹಚ್ಚಿದ ಮೇಲೆ ಇದನ್ನು ಮಿನಿಮಮ್ ಅಂತಂದರೂ ಅರ್ಧ ಗಂಟೆ ಆದರೂ ನೀವು ಹಾಗೇ ಬಿಡಬೇಕಾಗುತ್ತೆ. ಕೆಲವರು ನಿಮ್ಮ ಹೇರನ್ನು ತೋರಿಸಿ ಎಷ್ಟುದ್ದ ಇದೆ ಏನು ಅಂತೆಲ್ಲ ಹೇಳಿ ಕೇಳ್ತೀರಾ. ಸೊ ನಾನು ಸಾಕಷ್ಟು ವೀಡಿಯೋಗಳಲ್ಲೆಲ್ಲ ನನ್ನ ಹೇರ್ ಲೆಂತ್ ಎಷ್ಟಿದೆ ಏನು ಅಂತೇಳಿ ವಿಡಿಯೋದಲ್ಲೇ ಶೇರ್ ಮಾಡಿರ್ತೀನಿ. ವಿಡಿಯೋ ಕೊನೆಯಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಹಚ್ಚಿದ ಮೇಲೆ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಹೇರ್ ವಾಶ್ ಮಾಡಿ ನೀವು ರೆಗ್ಯುಲರಾಗಿ ಬಳಸೋ ಶಾಂಪೂನ ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಸಮಸ್ಯೆಗೆ ಇದು ಮನೆ ಮದ್ದು ಅಂತ ಹೇಳಬಹುದು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ಯಾವ ಟಿಪ್ ನಿಮಗೆ ತುಂಬ ಇಷ್ಟ ಆಯಿತು ಅಂತೇಳಿ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ತಪ್ಪದೆ ಎಲ್ರಿಗೂ ಕೂಡ ಶೇರನ್ನು ಮಾಡಿ. ಮತ್ತು ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.